ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನೀನು ಬೇಡಿರುವುದನ್ನು ನಾನು ನೀಡುತ್ತಿದ್ದೇನೆ. ನಂಬಿಕೆ ಇರಲಿ, ನಿನಗೆ ನಾನು ಸಂತೋಷದ ದಾರಿಯನ್ನು ತೋರಿಸುತ್ತೇನೆ. ಸತ್ಯದ ಮಾರ್ಗವನ್ನೇ ಹಿಡಿದರೆ ಯಾವ ಪರಿಸ್ಥಿತಿಯಲ್ಲೂ ನಿನಗೆ ಯಾವ ಭಯವೂ ಇರುವುದಿಲ್ಲ. ಧೈರ್ಯವೆಂಬುದು ನಿನ್ನಲ್ಲಿ ಪ್ರಾಕೃತಿಕವಾಗಿ ತುಂಬಿರುತ್ತದೆ. ಮಕ್ಕಳೊಂದಿಗೆ ಪ್ರೀತಿಯಿಂದ ವರ್ತಿಸಿ ತಾಳ್ಮೆಯಿಂದ ಮಾತನಾಡಿದರೆ ನಿನ್ನ ಮೇಲೆ ಅವರಿಗೆ ಭರವಸೆ ಇರುತ್ತದೆ. ನಾನಿಲ್ಲದ ಸ್ಥಳವೇ ಇಲ್ಲ. ನನ್ನನ್ನು ಹುಡುಕಿ ನೀನು ಎಲ್ಲೂ ಅಲೆಯುವ ಅಗತ್ಯವಿಲ್ಲ. ನಿನ್ನ ಹೃದಯದಲ್ಲಿಯೇ ಇರುವ ನಾನು ನಿನಗೆ ನನ್ನ ದರ್ಶನವನ್ನು ನೀಡಲು ಸದಾ ಸಿದ್ಧವಾಗಿರುತ್ತೇನೆ. ಎಲ್ಲರೂ ನಿನ್ನ ಪ್ರಕಾರವೇ ನಡೆಯಲು ಸಾಧ್ಯವಿಲ್ಲ. ಸನ್ನಿವೇಶಗಳು ನೀನು ಬಯಸುವ ಹಾಗೆಯೂ ಇರಬೇಕೆಂದಿಲ್ಲ. ಆದರೆ ಸಂತೋಷವೆಂಬುದು ನಿನ್ನ ಕೈಯಲ್ಲಿದೆ. ಶಾಂತಿಯಿಂದ ಮಾಡುವ ಕೆಲಸ ಸಂತೋಷವನ್ನು ನೀಡುತ್ತದೆ. ತಾಳ್ಮೆಯನ್ನು ತಂದುಕೊಳ್ಳುವುದು ಹೇಗೆ? ನಿನ್ನ ಪ್ರಕಾರವೇ ಜನರಿರಬೇಕು, ಜೀವನವಿರಬೇಕು ಎಂಬುದನ್ನು ಅಪೇಕ್ಷಿಸುವುದನ್ನು ನೀನು ಮೊದಲು ಬಿಡಬೇಕು. ಜೀವನವನ್ನು ಇರುವ ಹಾಗೆಯೇ ಸ್ವೀಕರಿಸಲು ಧೈರ್ಯವಿರಬೇಕು. ಜೀವನದ ನಿಜವನ್ನು ಒಪ್ಪದೆ ಸ್ವೀಕರಿಸದೆ ಇರುವುದರಿಂದಲೇ ಜೀವನದಲ್ಲಿ ನಿರಾಶೆಗಳು. ದೇವರು ನೀಡಿರುವ ಈ ಜೀವನವನ್ನು ಸ್ವೀಕರಿಸಿ ಅದರ ಪ್ರಕಾರವಿದ್ದರೆ ಶಾಂತಿ ನಿಶ್ಚಿತ. ಜೀವನದ ಮೇಲೆ ನಂಬಿಕೆಯನ್ನು ತೋರಿಸು. ನನ್ನ ಮಗುವೆ, ಇಂದೇ ನಿರ್ಧರಿಸು, ಧೈರ್ಯವಾಗಿ ಮುನ್ನಡಿ. ನೀನು ತನಗೆ ಮಾತ್ರವಲ್ಲ, ಬೇರೆಯವರಿಗೂ ಪ್ರೇರಣೆಯಾಗಿ ನಾಳೆ ನೀನೇ ದಾರಿದೀಪವಾಗಬಹುದು. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.